ಒಂದೇ ಮಾರ್ಕೆಟ್ ಒಂದೇ ಚಾರ್ಟ್, ಆದ್ರೆ ಯಾಕೆ ಒಬ್ಬ ಪ್ರಾಫಿಟ್ ಮಾಡ್ತಾನೆ ಇನ್ನೊಬ್ಬ ಲಾಸ್ ಆಗ್ತಾನೆ? ಒಂದು ದಿನ ಒಂದು ಮೀನುಗಾರ ಮತ್ತೆ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಒಂದೇ ಟೈಮ್ಗೆ ಅವ್ರ ಕೆಲಸ ಶುರು ಮಾಡ್ಕೊಂಡ್ರು. ಮೀನುಗಾರ ಸಮುದ್ರಕ್ಕೆ ಹೋದ 30 ನಿಮಿಷ ಆದ್ರೂ ಕೂಡ ಅವನಿಗೆ ಮೀನ್ ಸಿಗ್ಲೇ ಇಲ್ಲ. ಆದ್ರೂ ಅವನು ಸಮುದ್ರದ ಮಧ್ಯದ ಒಳಗೆ ಹೋಗಿ ಮೀನ್ ಹಿಡಿಯಕ್ಕೆ ಪ್ರಯತ್ನ ಪಡ್ಲಿಲ್ಲ. ಅವ್ನು ಯಾಕೆ? ಅವನಿಗೆ ಗೊತ್ತು ಯಾವ ಟೈಮಿಗೆ ಮೀನ್ ಬರುತ್ತೆ, ಯಾವ ಟೈಮಿಗೆ ನಾವು ಮೀನ್ ಹಿಡಿಬಹುದು ಅಂತ. ಅದೇ ಟೈಮ್ ಅಲ್ಲಿ ಬಿಗಿನರ್ ಟ್ರೇಡರ್ ಚಾರ್ಟ್ ಓಪನ್ ಮಾಡಿದ ತಕ್ಷಣ ಒಂದು ಎಂಟ್ರಿ ಕೊಡೋದು, ಎಕ್ಸಿಟ್ ಕೊಡೋದು, ಪ್ರತಿ ಕ್ಯಾಂಡಲ್ಗೂ ಕೂಡ ಟ್ರೇಡ್ ಮಾಡೋದು, ಎಲ್ಲಿ ಚಾನ್ಸ್ ಮಿಸ್ ಆಗ್ಬಿಡುತ್ತೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ಎಂಟ್ರಿ ಆಗೋದು, ಇದು ಬ್ರೇಕ್ಔಟ್ ಇರ್ಬೋದು, ಇದು ಲಾಸ್ಟ್ ಚಾನ್ಸ್ ಟ್ರೇಡಿಂಗ್ ಇರ್ಬೋದು ಅಂತ ದಿನಕ್ಕೆ 15ರಿಂದ 20 ಟ್ರೇಡ್ ಮಾಡ್ದ. ಆದ್ರೆ ಪ್ರೊಫೆಷನಲ್ ಟ್ರೇಡರ್ಸ್ ನೀಟ್ ಆಗಿ ಡಿಸಿಪ್ಲಿನ್ ಇಂದ ಅಪಾರ್ಚುನಿಟಿ ಬಂದಾಗ ಮಾತ್ರ ಟ್ರೇಡ್ ಮಾಡೋಣ ಅಂತ ಮೈಂಡ್ ಸೆಟ್ ಬಿಲ್ಡ್ ಮಾಡ್ದ. ಒಂದು ಸೆಟಪ್ ಬರ್ಲಿಲ್ಲ, ಅವನು ಟ್ರೇಡು ಮಾಡ್ಲಿಲ್ಲ. ಯಾಕಂತಂದ್ರೆ ಅವ್ನ ಮೈಂಡ್ ಸೆಟ್ ಬೇರೆ ಆಗಿರುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ಮಾರ್ಕೆಟ್ ನಲ್ಲಿ ಡೈರೆಕ್ಟ್ ಆಗಿ ದುಮ್ಕೋಕ್ ಬಂದಿಲ್ಲ, ಅಪಾರ್ಚುನಿಟಿ ಬಂದಾಗ ಮಾತ್ರ ಆಕ್ಷನ್ ನ ತಗೊಳ್ಳೋಣ ಅಂತ ವೇಟ್ ಮಾಡ್ತಿರ್ತಾನೆ. ಡೇ ಮುಗಿದಾಗ ಬಿಗಿನರ್ ಟ್ರೇಡರ್ ಫುಲ್ ಫ್ರಸ್ಟ್ರೇಟ್ ಆಗ್ಬಿಟ್ಟಿರ್ತಾನೆ. ಪ್ರೊಫೆಷನಲ್ ಟ್ರೇಡರ್ ಕೂಲ್ ಆಗಿದ್ದು ಒಂದೇ ಟ್ರೇಡ್ ತಗೊಂತಾನೆ. ಅದೇ ಒಂದು ಕ್ವಾಲಿಟಿ ಟ್ರೇಡ್ ಅವನಿಗೆ ಪ್ರಾಫಿಟ್ ಆಗಿ ಕೊಡುತ್ತೆ. ಪ್ರೊಫೆಷನಲ್ ಮೈಂಡ್ ಸೆಟ್ ಏನಂತಂದ್ರೆ ಪ್ರತಿಯೊಂದು ಟ್ರೇಡ್ ಮಾಡೋದಲ್ಲ, ಪ್ರತಿಯೊಂದು ಮೂವ್ ಕ್ಯಾಪ್ಚರ್ ಮಾಡ್ತೀನಿ ಅಂತ ಆಗೋದಲ್ಲ, ಸರಿಯಾದ ಆಪರ್ಚುನಿಟಿಗೆ ಕಾಯ್ಕೊಂತ ಕೊಡ್ಬೇಕು. ಸೊ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಟ್ರೇಡಿಂಗ್ ಮನಿ ಆಕ್ಷನ್ ಇಂದ ಬರೋದಲ್ಲ, ರೈಟ್ ಆಕ್ಷನ್ ಇಂದ ನೀವು ಟ್ರೇಡ್ ಮಾಡ್ಬೇಕಾಗುತ್ತೆ. ಸೊ ಇದೇ ತರ ಇನ್ಫಾರ್ಮೇಶನ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.